ಈ ಬದಲಾವಣೆ ಸಂಚಲನದ ಮಧ್ಯೆ ಅಹಿಂದ ಸಮಾವೇಶದ ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಅಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ಸಜ್ಜಾದ್ರ ಅನ್ನೋ ಪ್ರಶ್ನೆ ಇದೆ. ಸಮಾವೇಶದ ಮೂಲಕ ಮತ್ತೆ ಸದ್ದು ಮಾಡೋದಕ್ಕೆ ರೆಡಿ ಆದ್ರ ಸಿದ್ದು ಅಂಡ್ ಟೀಮ್. ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ಒಂದಷ್ಟು ಜನ ಸಚಿವರುಗಳು ಕಾಯ್ತಾ ಇದ್ದಾರೆ. ಜಿಲ್ಲೆಗಳಲ್ಲಿ ಅಹಿಂದ ಸಮಾವೇಶ ನಡೆಸೋದಕ್ಕೆ ನಾಯಕರು ಚಿಂತನೆ ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಈ ಸಮಾವೇಶವನ್ನ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮೈಸೂರು ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಮಾವೇಶವನ್ನ ನಡೆಸುವಂತ ಆಲೋಚನೆ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಹಿಂದೆ ದಲಿತ ಸಮಾವೇಶಕ್ಕೆ ಪರಮೇಶ್ವರ್ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಅದಕ್ಕೆ ಬ್ರೇಕ್ ಹಾಕಿತ್ತು ಹೈಕಮಾಂಡು. ಸದ್ಯಕ್ಕೆ ಯಾವ ಸಮಾವೇಶನೂ ಬೇಡ, ಏನೂ ಬೇಡ ಅಂತ ಹೇಳಿ. ಆದ್ರೆ ಈಗ ಮತ್ತೊಮ್ಮೆ ಅಹಿಂದ ಸಮಾವೇಶವನ್ನ ನಡೆಸೋದಕ್ಕೆ ಒಂದಷ್ಟು ಜನ ಸಚಿವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗ ಅಥವಾ ಮೈಸೂರಿನಲ್ಲಿ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯ ಒಂದ್ ಕಡೆ ಬದಲಾವಣೆಯ ಪರ್ವ ಕಾಂಗ್ರೆಸ್ನಲ್ಲಿ, ಬದಲಾವಣೆ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇದರ ನಡುವೆ ಈಗ ಅಹಿಂದ ಸಮಾವೇಶ ನಡೆಸಬೇಕು ಅಂತ ಸಿದ್ದು ಅಂಡ್ ಟೀಮ್ ಪ್ಲಾನ್ ಮಾಡ್ಕೊಳ್ತಾ ಇದೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಏನ್ ಹೇಳ್ತೀರಿ ದೀಪಾ? ಸಿಂಧೂರ, ಈ ಅಹಿಂದ ಸಮಾವೇಶಗಳು, ರಹಸ್ಯ ಸಭೆಗಳು, ಔತಣಕೂಟಗಳು ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಅನ್ನೋದಕ್ಕಿಂತ ಅದಕ್ಕೊಂದು ತಡೆಯನ್ನ ಒಡ್ಡಿಸಿದ್ರು ಹೈಕಮಾಂಡ್ನ ಮೂಲಕ ಅನ್ನುವಂತಹದ್ದು ಕಾಂಗ್ರೆಸ್ ವಲಯದಲ್ಲಿ ಇರುವಂತಹ ಚರ್ಚೆ. ಅಂದ್ರೆ ಈ ರೀತಿಯಾದಂತಹ ಸಭೆಗಳು ಮಾಡೋದು ಸರಿಯಲ್ಲ, ಅದು ಬೇರೆ ಸಂದೇಶವನ್ನ ಕೊಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಹಾನಾಯಕರುಗಳು ಅದಕ್ಕೊಂದು ಬ್ರೇಕ್ ಹಾಕ್ಸಿದ್ರು ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಆದ್ರೆ ಇದೀಗ ಮತ್ತೊಮ್ಮೆ ಯಾವಾಗ ಬದಲಾವಣೆ ಪರ್ವ ಅನ್ನುವಂತಹದ್ದು ಶುರುವಾಗಿದೆ, ಸೆಪ್ಟೆಂಬರ್ ವೇಳೆಗೆ ಕ್ರಾಂತಿ ಆಗುತ್ತೆ ಅನ್ನುವಂತಹ ರಾಜಣ್ಣ ಹೇಳಿಕೆ ಇದೆ. ಜೊತೆಗೆ ಅದರ ಬೆನ್ನಲ್ಲೇ ಶಾಸಕರುಗಳ ಬಹಿರಂಗ ಹೇಳಿಕೆಗಳು ವೈರಲ್ ಆಗ್ತಾ ಇದೆ. ಆ ಬೆನ್ನಲ್ಲೇ ಇದೀಗ ಅಹಿಂದದ ಕೂಗು ಮತ್ತೊಮ್ಮೆ ಕೇಳಿ ಬರ್ತಾ ಇರುವಂತಹದ್ದು. ಪ್ರಮುಖವಾಗಿ ಯಾವಾಗ ಸಿದ್ದರಾಮಯ್ಯ ಅವರ ಸ್ಥಾನ ಬದಲಾಗುತ್ತೆ ಅನ್ನುವಂತಹದ್ದು ಕೇಳಿ ಬಂತು, ಆಗ ಸಿದ್ದರಾಮಯ್ಯ ಅಂಡ್ ಟೀಮ್ ಏನಿದೆ ಅದು ಒಂದಿಷ್ಟು ಅಲರ್ಟ್ ಆದಂಗಿದೆ. ಅದರ ಬೆನ್ನಲ್ಲೇ ಇತ್ತೀಚೆಗೆ ಏನು ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿ 3 ದಿನಗಳ ಕಾಲ ಒಂದು ಸಭೆಯನ್ನ ನಡೆಸಿದ್ರು. ಆ ಸಭೆಯ ವೇಳೆ ಪರಮೇಶ್ವರ್ ಭೇಟಿಯಾಗಿದ್ರು ಅನ್ನುವಂತಹದ್ದು, ಭೇಟಿಯ ವೇಳೆ ಅಹಿಂದ ಸಮಾವೇಶಕ್ಕೆ ಅವಕಾಶವನ್ನ ಕೊಡಿ ಅನ್ನುವಂತಹ ಮಾತನ್ನ, ಒಂದು ಮನವಿಯನ್ನ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಿದೆ. ಅಂದ್ರೆ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕುಗ್ಗಿಲ್ಲ, ಆ ವರ್ಚಸ್ಸು ಜನರ ದೃಷ್ಟಿಯಲ್ಲೂ ಕೂಡ ಹಾಗೆಯೇ ಇದೆ, ಅದನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಕೊಡೋದಕ್ಕೆ ಈ ರೀತಿಯಾದಂತಹ ಒಂದು ಮನವಿಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಇನ್ ಕೇಸ್ ಏನಾದ್ರೂ ಅಂದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ನಾಯಕರುಗಳು ಕಾಯ್ತಿದ್ದಾರೆ. ಗ್ರೀನ್ ಸಿಗ್ನಲ್ ಸಿಕ್ತು ಅಂದ್ರೆ ಮೈಸೂರು ಭಾಗ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಒಂದು ಸಮಾವೇಶವನ್ನ ಮಾಡಬೇಕು, ಅದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಡಿಬೇಕು ಅನ್ನುವಂತಹದ್ದು ಚಿಂತನೆ ಕೈ ಕಲಿಗಳ ಬಳಿ ಇರುವಂತಹದ್ದು. ಆದ್ರೆ ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾಗಿ ಒಂದಿಷ್ಟು ಸೊಪ್ಪಾಕತ್ತೆ ಅನ್ನೋದ್ರ ಜೊತೆಗೆ 3 ದಿನಗಳ ಕಾಲ ಮತ್ತೆ ಸುರ್ಜೇವಾಲಾ ಭೇಟಿ ನೀಡ್ತಿರೋದ್ರಿಂದ ಅವಾಗೇನಾದ್ರೂ ಮತ್ತೊಮ್ಮೆ ಮನವಿ ಮಾಡ್ತಾರ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಓಕೆ ದೀಪಾ, ಹಾಗೆ ಸಂಪರ್ಕದಲ್ಲೇ ಇರಿ. ಮತ್ತೆ ನಾನು ನಿಮ್ಮನ್ನ